ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಚಾನಲ್ನಲ್ಲಿ HTML ಅಂದ್ರೆ ಏನು, ಅದನ್ನ ಹೇಗೆ ತುಂಬಾ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು HTML ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಪ್ಲೇಲಿಸ್ಟ್ ನಲ್ಲಿ ಬರೋ ಎಲ್ಲಾ ವಿಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡ್ಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ HTML ಫಾರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಯಾವೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಫಾರ್ಮ್ಸ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಫಾರ್ಮ್ ಬಿಲ್ಡ್ ಮಾಡೋದಕ್ಕೆ ಸೆಟ್ ಆಫ್ ಎಲಿಮೆಂಟ್ಸ್ ಇದೆ, ಅದು ಯಾವೆಲ್ಲ ಎಲಿಮೆಂಟ್ಸ್ ಅಂತ ನಿಮಗೆ ಒನ್ ಬೈ ಒನ್ ತೋರಿಸ್ಕೊಡ್ತೀನಿ. ಮತ್ತು ಈ ಎಲ್ಲಾ ಫಾರ್ಮ್ ಎಲಿಮೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಒಂದು ಸ್ಯಾಂಪಲ್ ಫಾರ್ಮ್ ನ ಬಿಲ್ಡ್ ಮಾಡ್ತೀವಿ. ನಿಮಗೆ ಕ್ಲಿಯರ್ ಆಗಿ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ ಒಂದು ಸಿಂಪಲ್ HTML ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ HTML ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಫಾರ್ಮ್ಸ್ ಅಂದ್ರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸಿಂಪಲ್ ಡೆಫಿನೇಷನ್ ತೋರಿಸ್ತೀನಿ ಫಾರ್ಮ್ದು. HTML ಫಾರ್ಮ್ ಇಸ್ ಯೂಸ್ ಟು ಕಲೆಕ್ಟ್ ಯೂಸರ್ ಇನ್ಪುಟ್. ಅಂದ್ರೆ ಫಾರ್ಮ್ ಯೂಸ್ ಮಾಡಿಕೊಂಡು ನಾವು ಯೂಸರ್ ಇನ್ಪುಟ್ ನ ಕಲೆಕ್ಟ್ ಮಾಡ್ಕೊಂತೀವಿ ಅಂತ ಅರ್ಥ. ಸೊ ಅದು ಹೇಗೆ ಅಂತ ನಿಮ್ಗೆ ಒಂದು ವೆಬ್ಸೈಟ್ ಓಪನ್ ಮಾಡಿ ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಫಾರ್ಮ್ಸ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಆರ್ಚಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಹೋಮ್ ಪೇಜ್ ಅಲ್ಲಿ ಒಂದು ಫಾರ್ಮ್ ಇದೆ, ಅಡ್ಮಿಷನ್ ಎನ್ಕ್ವೈರಿ ಫಾರ್ಮ್. ಇಲ್ಲಿ ಸೆಟ್ ಆಫ್ ಫೀಲ್ಡ್ಸ್ ಅವರು ಹಾಕಿದ್ದಾರೆ: ನೇಮ್, ಫೋನ್ ನಂಬರ್, ಇಮೇಲ್ ID, ಸೆಲೆಕ್ಟ್ ಸಿಟಿ, ಸೆಲೆಕ್ಟ್ ಕ್ಯಾಂಪಸ್ ಮತ್ತು ಸೆಲೆಕ್ಟ್ ಗ್ರೇಡ್. ಫೈನಲ್ ಆಗಿ ಸಬ್ಮಿಟ್ ಬಟನ್ ಇದೆ. ನೀವು ಇದೆಲ್ಲ ಡೇಟಾ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಆದಾಗ ಏನಾಗುತ್ತೆ, ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಆರ್ಚಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೆ ತಲುಪಿಸುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬಹುದು, HTML ಫಾರ್ಮ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಬ್ಬ ಯೂಸರ್ದು ಇನ್ಪುಟ್ ಕಲೆಕ್ಟ್ ಮಾಡೋದಕ್ಕೆ ನಾವು ಫಾರ್ಮ್ಸ್ ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಫಾರ್ಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ಮ್ಸ್ ಹೇಗೆ ಬಿಲ್ಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಒಂದು ವೆಬ್ ಪೇಜ್ ಅಲ್ಲಿ ಫಾರ್ಮ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. HTML ಫಾರ್ಮ್ ಟ್ಯಾಗ್ ಇಸ್ ಯೂಸ್ ಟು ಕ್ರಿಯೇಟ್ ಎ ಫಾರ್ಮ್. ಅಂದ್ರೆ ಒಂದು ವೆಬ್ ಪೇಜ್ ಅಲ್ಲಿ ನೀವು ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಫಾರ್ಮ್ ಟ್ಯಾಗ್ ನ ಕಂಪಲ್ಸರಿ ಯೂಸ್ ಮಾಡ್ಬೇಕಾಗತ್ತೆ. ಈ ಫಾರ್ಮ್ ಟ್ಯಾಗ್ ಯಾವ ತರ ಆಕ್ಟ್ ಮಾಡುತ್ತೆ ಅಂದ್ರೆ, ಫಾರ್ಮ್ ಟ್ಯಾಗ್ ಇಸ್ ಲೈಕ್ ಅ ಕಂಟೈನರ್ ಟು ಕಲೆಕ್ಟ್ ಡೇಟಾ ಫ್ರಮ್ ಡಿಫರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಲೈಕ್ ಇನ್ಪುಟ್ ಎಲಿಮೆಂಟ್, ಸೆಲೆಕ್ಟ್ ಎಲಿಮೆಂಟ್, ಟೆಕ್ಸ್ಟ್ ಏರಿಯಾ ಎಲಿಮೆಂಟ್, ಲೇಬಲ್ಸ್, ಫೀಲ್ಡ್ ಸೆಟ್ ಅಂಡ್ ಲೆಜೆಂಡ್ ಎಲಿಮೆಂಟ್ಸ್. ಇದ್ರ ಅರ್ಥ ಏನು ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮಗೆ ಫಾರ್ಮ್ ಅಲ್ಲಿ ಏನಿರುತ್ತೆ, ಒಂದು ಯೂಸರ್ ನೇಮ್ ನ ಎಂಟರ್ ಮಾಡ್ತೀವಿ, ಪಾಸ್ವರ್ಡ್ ಎಂಟರ್ ಮಾಡ್ತೀವಿ, ಅಥವಾ ಡ್ರಾಪ್ ಡೌನ್ ಅಲ್ಲಿ ಏನೋ ಒಂದು ಸೆಲೆಕ್ಟ್ ಮಾಡ್ತೀವಿ, ಅಥವಾ ಏನೋ ಕಮೆಂಟ್ ಮಾಡ್ತೀವಿ ಅಲ್ವಾ. ಸೊ ಅದು ಎಲ್ಲಾ ಎಲಿಮೆಂಟ್ಸ್ ಅಂದ್ರೆ ಆ ಎಲ್ಲಾ ಟ್ಯಾಗ್ಸ್ ನಮಗೆ ಬೇಕಂದ್ರೆ ನಾವು ಈ ಟ್ಯಾಗ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಯಾವ್ದಂದ್ರೆ ಇನ್ಪುಟ್ ಟ್ಯಾಗ್, ಸೆಲೆಕ್ಟ್ ಟ್ಯಾಗ್, ಟೆಕ್ಸ್ಟ್ ಏರಿಯಾ, ಲೇಬಲ್ಸ್, ಫೀಲ್ಡ್ ಸೆಟ್ ಅಂಡ್ ಲೆಜೆಂಡ್. ಸೊ ಇದೆಲ್ಲಾ ಟ್ಯಾಗ್ಸ್ ಬಂದ್ಬಿಟ್ಟು ಫಾರ್ಮ್ ಟ್ಯಾಗ್ ಒಳಗಡೆ ಇರುತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿಕೊಟ್ಟಿರೋದು, ಫಾರ್ಮ್ ಟ್ಯಾಗ್ ಇಸ್ ಲೈಕ್ ಅ ಕಂಟೈನರ್. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವೊಂದು ಗ್ಲಾಸ್ ಅಲ್ಲಿ ವಾಟರ್ ತಗೊಂಡ್ರೆ, ಗ್ಲಾಸ್ ಇಸ್ ಲೈಕ್ ಅ ಕಂಟೈನರ್, ಅದರೊಳಗಡೆ ವಾಟರ್ ಇರುತ್ತೆ. ಅದೇ ರೀತಿ ಫಾರ್ಮ್ ಇಸ್ ಲೈಕ್ ಅ ಕಂಟೈನರ್. ಇನ್ಸೈಡ್ ದ ಫಾರ್ಮ್ ವಿ ವಿಲ್ ಬಿ ಹ್ಯಾವಿಂಗ್ ಆಲ್ ದಿಸ್ ಎಲಿಮೆಂಟ್ಸ್. ಯಾವೆಲ್ಲ ಎಲಿಮೆಂಟ್ಸ್ ಅಂದ್ರೆ ಇನ್ಪುಟ್, ಸೆಲೆಕ್ಟ್, ಟೆಕ್ಸ್ಟ್ ಏರಿಯಾ, ಲೇಬಲ್ಸ್, ಫೀಲ್ಡ್ ಸೆಟ್ ಅಂಡ್ ಲೆಜೆಂಡ್. ಸೊ ನಿಮ್ಗೆ ಇವಾಗ ಅರ್ಥ ಆಗದೆ ಇರ್ಬೋದು ಇನ್ಪುಟ್ ಅಂದ್ರೆ ಏನು, ಸೆಲೆಕ್ಟ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಪ್ರತಿಯೊಂದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಫಸ್ಟ್ ಏನ್ ಮಾಡೋಣ, ಈ HTML ಇನ್ಪುಟ್ ಟ್ಯಾಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿಡ್ ಟ್ಯಾಗ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ HTML ಇನ್ಪುಟ್ ಟ್ಯಾಗ್ ಅಂದ್ರೆ ಏನು? HTML input tag, it has a type attribute which takes around 22 different type of values, but as of now we will learn 4 to 5 types. ಅಂದ್ರೆ HTML ಅಲ್ಲಿ ಒಂದು ಟ್ಯಾಗ್ ಇದೆ, ಆ ಟ್ಯಾಗ್ ಹೆಸರು ಇನ್ಪುಟ್ ಟ್ಯಾಗ್ ಅಂತ. ಇನ್ಪುಟ್ ಟ್ಯಾಗ್ ಗೆ ನೀವು ಟೈಪ್ ಆಟ್ರಿಬ್ಯೂಟ್ ನ ಪಾಸ್ ಮಾಡಬಹುದು. ಆ ಟೈಪ್ ಆಟ್ರಿಬ್ಯೂಟ್ ಗೆ ನೀವು ಟೋಟಲ್ ಆಗಿ 22 ಡಿಫರೆಂಟ್ ವ್ಯಾಲ್ಯೂಸ್ ನ ಪಾಸ್ ಮಾಡಬಹುದಾಗುತ್ತೆ. ಬಟ್ ಆಸ್ ಆಫ್ ನೌ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ 4 to 5 ಟೈಪ್ಸ್ ತೋರಿಸ್ತೀನಿ. ಯಾಕಂದ್ರೆ ನಾವು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಸಿಂಪಲ್ ಫಾರ್ಮ್ ನ ಬಿಲ್ಡ್ ಮಾಡ್ತಾ ಇದೀವಿ. ನಿಮಗೆ ಕಂಪ್ಲೀಟ್ 22 ವ್ಯಾಲ್ಯೂಸ್ ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ಕಂಪ್ಲೀಟ್ HTML ಇನ್ಪುಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಆ 4 to 5 ಟೈಪ್ಸ್ ಯಾವುದು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್. ಸೊ ಇದು ಇನ್ಪುಟ್ ಟ್ಯಾಗ್, ಟೈಪ್ ಅನ್ನೋದು ಆಟ್ರಿಬ್ಯೂಟ್. ಈ ಟೈಪ್ ಗೆ ನಾವು 22 ವ್ಯಾಲ್ಯೂಸ್ ಪಾಸ್ ಮಾಡಬಹುದು. ಬಟ್ ಆಸ್ ಆಫ್ ನೌ ನಾನು ಏನ್ ಮಾಡಿದೀನಿ, 4 to 5 ವ್ಯಾಲ್ಯೂಸ್ ಮಾತ್ರ ತಗೊಂಡಿದ್ದೀನಿ. ಯಾವಪ್ಪ ವ್ಯಾಲ್ಯೂಸ್ ಅಂದ್ರೆ ಟೆಕ್ಸ್ಟ್, ರೇಡಿಯೋ, ಚೆಕ್ ಬಾಕ್ಸ್, ಪಾಸ್ವರ್ಡ್ ಅಂಡ್ ಸಬ್ಮಿಟ್. ನಾವು ಇನ್ಪುಟ್ ಟೈಪ್ ಟೆಕ್ಸ್ಟ್ ಕೊಟ್ಟಾಗ ಔಟ್ಪುಟ್ ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಬಂದಿದೆ, ಅದರೊಳಗಡೆ ನೀವು ವ್ಯಾಲ್ಯೂನ ಎಂಟರ್ ಮಾಡಬಹುದು. ಅದೇ ರೀತಿ ಇನ್ಪುಟ್ ಟೈಪ್ ರೇಡಿಯೋ ಕೊಟ್ರೆ ಔಟ್ಪುಟ್ ಯಾವ ತರ ಬರುತ್ತೆ, 3 ಆಪ್ಷನ್ಸ್ ಬಂದಿದೆ ನೋಡಿ ಇಲ್ಲಿ: ಮೇಲ್, ಫಿಮೇಲ್ ಅಂಡ್ ಅದರ್. ಓಕೆನಾ? ಈ ಮೂರರಲ್ಲಿ ನೀವು ಯಾವ್ದಾದ್ರು ಒಂದು ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡಬಹುದಾಗುತ್ತೆ. ಅದು ಇನ್ಪುಟ್ ಟೈಪ್ ರೇಡಿಯೋ ಸ್ಪೆಷಾಲಿಟಿ. ಬಟ್ ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್ ಕೊಟ್ರೆ ಈ ತರ 3 ಆಪ್ಷನ್ಸ್ ಬರುತ್ತೆ. ನೀವು ಬೇಕಾದ್ರೆ 3 ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಬಹುದು. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇನ್ಪುಟ್ ಟೈಪ್ ರೇಡಿಯೋ ಅಂಡ್ ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್ ಗೆ ಇರೋ ಡಿಫರೆನ್ಸ್ ಏನು ಅಂತ. ಟೈಪ್ ರೇಡಿಯೋ ಕೊಟ್ರೆ ಯಾವ್ದಾದ್ರು ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಬಹುದು. ಟೈಪ್ ಚೆಕ್ ಬಾಕ್ಸ್ ಕೊಟ್ರೆ ಎಷ್ಟು ಆಪ್ಷನ್ಸ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿ ಇನ್ಪುಟ್ ಟೈಪ್ ಪಾಸ್ವರ್ಡ್ ಕೊಟ್ರೆ ಔಟ್ಪುಟ್ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಬಂದಿದೆ, ಅದ್ರೊಳಗಡೆ ನೀವು ವ್ಯಾಲ್ಯೂ ಏನೇ ಎಂಟರ್ ಮಾಡಿದ್ರು ಎನ್ಕ್ರಿಪ್ಟ್ ಆಗುತ್ತೆ. ಓಕೆ, ಎನ್ಕ್ರಿಪ್ಟ್ ಅಂದ್ರೆ ಆ ಎಂಟರ್ ಮಾಡೋ ವ್ಯಾಲ್ಯೂಸ್ ನ ನಿಮ್ಗೆ ತೋರಿಸೋದಿಲ್ಲ, ಅದ್ರ ಬದಲು ನಿಮ್ಗೆ ಈ ಬ್ಲಾಕ್ ಡಾಟ್ಸ್ ತೋರಿಸುತ್ತೆ.
ಓಕೆನಾ. ಅಂಡ್ ಇನ್ಪುಟ್ ಟೈಪ್ ಸಬ್ಮಿಟ್ ಕೊಟ್ರೆ ಒಂದು ಬಟನ್ ಬರುತ್ತೆ, ಸಬ್ಮಿಟ್ ಬಟನ್. ನೀವೆಲ್ಲ ಡೇಟಾನ ಫಾರ್ಮ್ ಅಲ್ಲಿ ಎಂಟರ್ ಮಾಡಿದ್ಮೇಲೆ ಆ ಡೇಟಾನ ಸೇವ್ ಮಾಡೋದಕ್ಕೆ ಒಂದು ಕ್ಲಿಕ್ ಮಾಡಬೇಕಲ್ಲ, ಅದು ಸಬ್ಮಿಟ್ ಬಟನ್. ಸಬ್ಮಿಟ್ ಬಟನ್ ಕ್ಲಿಕ್ ಆದಾಗ ವ್ಯಾಲ್ಯೂ ಸೇವ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ. ಈ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಫಾರ್ಮ್ ಬಿಲ್ಡ್ ಮಾಡಿ ಈ ಎಲ್ಲಾ ಟೈಪ್ ಆಟ್ರಿಬ್ಯೂಟ್ಸ್ ನ ಯೂಸ್ ಮಾಡ್ತೀವಿ. ಯಾವೆಲ್ಲ ಟೈಪ್ ಅಂದ್ರೆ ಇನ್ಪುಟ್ ಟೈಪ್ ಟೆಕ್ಸ್ಟ್, ರೇಡಿಯೋ, ಚೆಕ್ ಬಾಕ್ಸ್, ಪಾಸ್ವರ್ಡ್ ಅಂಡ್ ಸಬ್ಮಿಟ್. ನೆಕ್ಸ್ಟ್ ಫಾರ್ಮ್ ಎಲಿಮೆಂಟ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫಾರ್ಮ್ ಎಲಿಮೆಂಟ್ ಬಂದು ಸೆಲೆಕ್ಟ್ ಟ್ಯಾಗ್. ಸೆಲೆಕ್ಟ್ ಟ್ಯಾಗ್ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಫಾರ್ಮ್ ಅಲ್ಲಿ ನಾವೇನಾದ್ರು ಒಂದು ಡ್ರಾಪ್ ಡೌನ್ ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಸೆಲೆಕ್ಟ್ ಟ್ಯಾಗ್ ನ ಯೂಸ್ ಮಾಡಬಹುದು. ಔಟ್ಪುಟ್ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಇಮ್ಯಾಜಿನ್ ಮಾಡಿ, ನೀವು ಒಂದು ಫಾರ್ಮ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ. ಆ ಫಾರ್ಮ್ ಅಲ್ಲಿ ಅವ್ರ ಆಪ್ಷನ್ ಕೇಳ್ತಿದ್ದಾರೆ ಚೂಸ್ ಸ್ಕಿಲ್ಸ್ ಅಂತ. ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, HTML, CSS, ಜಾವಾಸ್ಕ್ರಿಪ್ಟ್ ಅಂಡ್ jQuery. ರೈಟ್ ನಾವು HTML ಸೆಲೆಕ್ಟ್ ಆಗಿರೋದ್ರಿಂದ ಅದು ಇಲ್ಲಿ HTML ಅಪ್ಡೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಜಾವಾಸ್ಕ್ರಿಪ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಾವಾಸ್ಕ್ರಿಪ್ಟ್ ಅಪ್ಡೇಟ್ ಆಗುತ್ತೆ. ಸೊ ಇದನ್ನ ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ನೆಕ್ಸ್ಟ್ ಎಲಿಮೆಂಟ್ ಬಂದು ಟೆಕ್ಸ್ಟ್ ಏರಿಯಾ. ಟೆಕ್ಸ್ಟ್ ಏರಿಯಾ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮಲ್ಟಿಪಲ್ ಲೈನ್ಸ್ ಆಫ್ ಟೆಕ್ಸ್ಟ್ ನ ಫಾರ್ಮ್ ಅಲ್ಲಿ ಬರೀಬೇಕಾಗುತ್ತೆ. ನೀವು ಕೆಲವು ಫಾರ್ಮ್ಸ್ ಅಲ್ಲಿ ನೋಡಿರ್ತೀರಾ, ಒಂದು ಆಪ್ಷನ್ ಕೊಟ್ಟಿರ್ತಾರೆ ಡಿಸ್ಕ್ರೈಬ್ ಅಬೌಟ್ ಯುವರ್ ಸೆಲ್ಫ್ ಅಂತ. ಸೊ ನಿಮ್ ಬಗ್ಗೆ ನೀವು ಬರೀಬೇಕು ಅಂತಂದ್ರೆ ಒಂದು 4-5 ಲೈನ್ ಅವರು ಬರೀಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಒಂದು ಟ್ಯಾಗ್ ನ ಯೂಸ್ ಮಾಡ್ತೀವಿ. ಅಷ್ಟು ಲೈನ್ ನ ಬರೀಬೇಕಂದ್ರೆ ಒಂದು ಎಲಿಮೆಂಟ್ ಬೇಕಾಗುತ್ತಲ್ಲ, ಆ ಎಲಿಮೆಂಟ್ ಟೆಕ್ಸ್ಟ್ ಏರಿಯಾ. ಅದು ಔಟ್ಪುಟ್ ಯಾವ ತರ ಬರುತ್ತೆ, ಈ ತರ ಇರುತ್ತೆ ನೋಡಿ. ಈ ಬಾಕ್ಸ್ ಒಳಗಡೆ ನೀವು ಎಷ್ಟು ಟೆಕ್ಸ್ಟ್ ಬೇಕಾದ್ರೂ ಬರೀಬಹುದು. ಅಂಡ್ ಲಾಸ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಲೈನ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಕಂಟೆಂಟ್ ಬೇಕಾದ್ರೂ ಈ ಟೆಕ್ಸ್ಟ್ ಏರಿಯಾದಲ್ಲಿ ಬರೀಬಹುದು. ಸೊ ಟೆಕ್ಸ್ಟ್ ಏರಿಯಾ ಅಡ್ವಾಂಟೇಜ್ ಅರ್ಥ ಆಯ್ತಲ್ಲ. ನಿಮ್ಗೆ ಇಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ ಟೆಕ್ಸ್ಟ್ ಏರಿಯಾನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸದ್ಯಕ್ಕೆ ಸೆಲೆಕ್ಟ್ ಅಂದ್ರೇನು, ಟೆಕ್ಸ್ಟ್ ಏರಿಯಾ ಅಂದ್ರೇನು ಅಂತ ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಸೆಟ್ ಆಫ್ ಫಾರ್ಮ್ ಎಲಿಮೆಂಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. HTML ಲೇಬಲ್ ಟ್ಯಾಗ್. HTML ಲೇಬಲ್ ಟ್ಯಾಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇಟ್ ಡಿಫೈನ್ಸ್ ಲೇಬಲ್ ಫಾರ್ ಸೆವೆರಲ್ ಫಾರ್ಮ್ ಎಲಿಮೆಂಟ್ಸ್. ಇದ್ರ ಅರ್ಥ ಏನು ಅಬ್ಸರ್ವ್ ಮಾಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಫಸ್ಟ್ ನೇಮ್ ಇರೋದಿಲ್ಲ, ಜಸ್ಟ್ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ. ನಾನು ಇಲ್ಲಿ ಜಾನ್ ಅಂತ ಎಂಟರ್ ಮಾಡ್ತೀನಿ. ಜಾನ್ ಫಸ್ಟ್ ನೇಮ್ ಅಲ್ಲಿ ಲಾಸ್ಟ್ ನೇಮ್ ಅಂತ ನಮಗೆ ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡಬೇಕು, ನಾವು ಒಂದು ಅದಕ್ಕೆ ಲೇಬಲ್ ಕೊಡಬೇಕು. ಆ ಲೇಬಲ್ ನ ಹೇಗೆ ಕೊಡ್ತೀವಿ, ಈ ಲೇಬಲ್ ಟ್ಯಾಗ್ ಯೂಸ್ ಮಾಡ್ಕೊಂಡು ಈ ಟೆಕ್ಸ್ಟ್ ಬಾಕ್ಸ್ಗೆ ಲೇಬಲ್ ಕೊಡ್ತೀವಿ. ಸೊ ಅರ್ಥ ಆಯ್ತಲ್ಲ ಲೇಬಲ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಸೆಟ್ ಆಫ್ ಎಲಿಮೆಂಟ್ಸ್ ಬಂದು ಫೀಲ್ಡ್ ಸೆಟ್ ಮತ್ತೆ ಲೆಜೆಂಡ್. ಫೀಲ್ಡ್ ಸೆಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಫೀಲ್ಡ್ ಸೆಟ್ ಟ್ಯಾಗ್ ನ ಯೂಸ್ ಮಾಡೋದ್ರಿಂದ ನಾವು ರಿಲೇಟೆಡ್ ಡೇಟ್ ನ ಗ್ರೂಪ್ ಮಾಡಿ ಅದಕ್ಕೊಂದು ಬಾರ್ಡರ್ ಅಪ್ಲೈ ಮಾಡಬಹುದು. ಸೊ ನಾನು ನಿಮಗೆ ಡೆಮೋದಲ್ಲಿ ತೋರಿಸ್ತೀನಿ ಈ ಫೀಲ್ಡ್ ಸೆಟ್ ಯೂಸ್ ಮಾಡೋದ್ರಿಂದ ಯಾವ ತರ ಔಟ್ಪುಟ್ ಬರುತ್ತೆ ಅಂತ. ಇಲ್ಲಿ ಕೂಡ ನಿಮ್ಗೊಂದು ಇಮೇಜ್ ತಗೊಂಡು ಔಟ್ಪುಟ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಮತ್ತೆ ಲೆಜೆಂಡ್ ಟ್ಯಾಗ್. ಲೆಜೆಂಡ್ ಟ್ಯಾಗ್ ಯೂಸ್ ಮಾಡೋದು ಏನು ಅಡ್ವಾಂಟೇಜ್ ಅಂತಂದ್ರೆ, ನೀವು ಪರ್ಟಿಕ್ಯುಲರ್ ಫಾರ್ಮ್ಗೆ ಒಂದು ಕ್ಯಾಪ್ಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಫಾರ್ಮ್ ಬಿಲ್ಡ್ ಮಾಡಿದ್ದೀನಿ. ಆ ಫಾರ್ಮ್ ಬಂದು ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಸೊ ಆ ಫಾರ್ಮ್ಗೆ ನಾವು ಒಂದು ಲೆಜೆಂಡ್ ಕೊಟ್ರೆ ಅದು ಹೆಡ್ಡಿಂಗ್ ಆಗಿ ಆ ಫಾರ್ಮ್ಗೆ ಬರುತ್ತೆ. ಅಂದ್ರೆ ಫಾರ್ಮ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಲೆಜೆಂಡ್ ಹೇಳುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಮೇಜ್ ನಿಮಗೆ ಕ್ಲಿಯರ್ ಆಗಿ ಹೇಳುತ್ತೆ. ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಂಡ್ ಸಬ್ಮಿಟ್ ಅಂತ. ಇದು ಬಂದ್ಬಿಟ್ಟು ಪರ್ಸನಲ್ ಇನ್ಫಾರ್ಮೇಶನ್. ಸೊ ಹಾಗಾಗಿ ನಾನು ಲೆಜೆಂಡ್ ಪರ್ಸನಲ್ ಅಂತ ಕೊಟ್ಟಿದ್ದೀನಿ. ಮತ್ತೆ ಫೀಲ್ಡ್ ಸೆಟ್ ಟ್ಯಾಗ್ ಯೂಸ್ ಮಾಡೋದ್ರಿಂದ ನನಗೆ ಈ ತರ ಬಾರ್ಡರ್ ಬರುತ್ತೆ. ಬಾರ್ಡರ್, ಫೀಲ್ಡ್ ಸೆಟ್ ಮತ್ತೆ ಲೆಜೆಂಡ್ ಎರಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಬ್ಸರ್ವ್ ಮಾಡಿ, ಪರ್ಸನಲ್ ಮಿಡಿಲ್ ಅಲ್ಲಿ ಬಾರ್ಡರ್ ಬರ್ತಾ ಇದೆ, ಎಷ್ಟು ಕ್ಲಿಯರ್ ಆಗಿ ಅಡ್ಜಸ್ಟ್ ಆಗಿದೆ. ಸೊ ನಿಮ್ಗೆ ಇವಾಗ ಅರ್ಥ ಆಗುತ್ತೆ ಅನ್ಸುತ್ತೆ ಫೀಲ್ಡ್ ಸೆಟ್ ಮತ್ತೆ ಲೆಜೆಂಡ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ. ಸೊ ಟೋಟಲಿ ನಾವು ಎಷ್ಟು ಇನ್ಪುಟ್ ಟೈಪ್ ಎಲಿಮೆಂಟ್ಸ್ ಕಲ್ತ್ವಿ ಅಂದ್ರೆ, ಇನ್ಪುಟ್ ಟ್ಯಾಗ್, ಸೆಲೆಕ್ಟ್, ಟೆಕ್ಸ್ಟ್ ಏರಿಯಾ, ಲೇಬಲ್, ಫೀಲ್ಡ್ ಸೆಟ್ ಅಂಡ್ ಲೆಜೆಂಡ್. ಇವೆಲ್ಲ ಯೂಸ್ ಮಾಡ್ಕೊಂಡು ನಾನು ಇವಾಗ ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ ನಿಮಗೆ ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ. ಆಸ್ ಯೂಶುವಲ್ ಆಗಿ ನಾನು ಡೆಮೋ.html ಫೈಲ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಸ್ಟ್ರಕ್ಚರ್ ಆಫ್ HTML ಬರೆದು ಪೇಜ್ಗೆ ಟೈಟಲ್ ಕೂಡ ಕೊಟ್ಟಿದ್ದೀನಿ. ಟೈಟಲ್ ಹೆಸರು ಡೆಮೋ ಆಫ್ HTML ಫಾರ್ಮ್ಸ್ ಅಂತ. ಇವಾಗ ಏನ್ ಮಾಡೋಣ, ಈ HTML ಫೈಲ್ ಒಳಗಡೆ ಒಂದು ಸಿಂಪಲ್ ಫಾರ್ಮ್ ನ ಬಿಲ್ಡ್ ಮಾಡೋಣ ಮತ್ತು ಬ್ರೌಸರ್ ಅಲ್ಲಿ ಔಟ್ಪುಟ್ ನೋಡೋಣ ಆ ಫಾರ್ಮ್ ಯಾವ ತರ ಕಾಣುತ್ತೆ ಅಂತ. ಸೊ ಯಾವೆಲ್ಲ ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಫಾರ್ಮ್ ಬಿಲ್ಡ್ ಮಾಡಬಹುದು ಅಂತ ಅಂದ್ರೆ, ಒಂದು ಇನ್ಪುಟ್ ಎಲಿಮೆಂಟ್ ಯೂಸ್ ಮಾಡ್ಕೋಬಹುದು, ನೆಕ್ಸ್ಟ್ ಸೆಲೆಕ್ಟ್ ಯೂಸ್ ಮಾಡಬಹುದು, ಒಂದು ಲೇಬಲ್ ಯೂಸ್ ಮಾಡಬಹುದು, ಒಂದು ಟೆಕ್ಸ್ಟ್ ಏರಿಯಾ, ಫೀಲ್ಡ್ ಸೆಟ್, ಲೆಜೆಂಡ್, ಇಷ್ಟು ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ನಾವು ಒಂದು ಸಿಂಪಲ್ ಫಾರ್ಮ್ ನ ಬಿಲ್ಡ್ ಮಾಡೋಣ. ಸೊ ಯಾವ ಫಾರ್ಮ್ ನಾನು ಬಿಲ್ಡ್ ಮಾಡಕ್ ಹೊರಟಿದ್ದೀನಿ ಅಂದ್ರೆ, ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರ್ಮ್ ನ ಬಿಲ್ಡ್ ಮಾಡೋದಕ್ಕೆ ಇವಾಗ ಹೊರಟಿದ್ದೀನಿ. ಸೊ ನೋಡೋಣ ಹೇಗೆ ಬಿಲ್ಡ್ ಮಾಡೋದು ಅಂತ. ಸೊ ನಾವು ಫಾರ್ಮ್ ಬಿಲ್ಡ್ ಮಾಡ್ಬೇಕಂದ್ರೆ ನಮ್ಗೆ ಔಟರ್ಮೋಸ್ಟ್ ಟ್ಯಾಗ್ ಯಾವತ್ತು ಫಾರ್ಮ್ ಟ್ಯಾಗ್ ಆಗಿರ್ಬೇಕು. ಸೊ ಫಾರ್ಮ್ ಟ್ಯಾಗ್ ತಗೊಳ್ಳೋಣ. ಸೊ ತಗೊಂಡೆ ನೋಡಿ, ನಾವು ಟ್ಯಾಬ್ ಪ್ರೆಸ್ ಮಾಡಿದಾಗ ಡಿಫಾಲ್ಟ್ ಆಗಿ ಆಕ್ಷನ್ ಅಟ್ರಿಬ್ಯೂಟ್ ಬರುತ್ತೆ, ಅದನ್ನ ರಿಮೂವ್ ಮಾಡಿ. ಅದಿದ್ರು ಏನ್ ತೊಂದರೆ ಇಲ್ಲ. ಸೊ ಫಾರ್ಮ್ ಟ್ಯಾಗ್ ತಗೊಂಡೆ, ಸ್ಟಾರ್ಟಿಂಗ್ ಟ್ಯಾಗ್ ಇದು ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಇದು, ಓಕೆನಾ. ಸೊ ಇದ್ರೊಳಗಡೆ ನಾವು ಫಾರ್ಮ್ ಎಲಿಮೆಂಟ್ಸ್ ಹಾಕ್ಬೇಕು. ನಾವಾಗಲೇ ನಿಮಗೆ ಸ್ಲೈಡ್ಸ್ ಅಲ್ಲಿ ತೋರಿಸಿದೆ, ಫಾರ್ಮ್ ಟ್ಯಾಗ್ ಯಾವತ್ತು ಕಂಟೈನರ್ ತರ ಆಕ್ಟ್ ಮಾಡುತ್ತೆ. ಇದ್ರೊಳಗಡೆ ನಾವೇನೇ ಎಲಿಮೆಂಟ್ಸ್ ಹಾಕಿದ್ರು ಆ ಎಲಿಮೆಂಟ್ಸ್ ಫಾರ್ಮ್ ಟ್ಯಾಗ್ ಒಳಗಡೆ ಇರುತ್ತೆ. ಸೊ ಏನ್ ಮಾಡ್ಬೇಕು ಇವಾಗ, ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ವಾ ನಾವು ಫಾರ್ಮ್ ಬಿಲ್ಡ್ ಮಾಡಕ್ ಹೊರಟಿರೋದು. ಸೊ ಅದಕ್ಕೆ ಯಾವೆಲ್ಲ ಪ್ರಾಪರ್ಟೀಸ್ ಇರುತ್ತೆ ಅಂದ್ರೆ, ಯಾವೆಲ್ಲ ಫೀಲ್ಡ್ಸ್ ನಾವು ತಗೋಬೇಕಾಗುತ್ತೆ. ಫಸ್ಟ್ ನೇಮ್ ತಗೋಬೇಕು, ಲಾಸ್ಟ್ ನೇಮ್ ತಗೋಬೇಕು. ಫಸ್ಟ್ ಅದನ್ನ ನೋಡೋಣ ಹೇಗೆ ತಗೊಳ್ಳೋದು ಅಂತ. ಸೊ ಫಸ್ಟ್ ನೇಮ್ ಅಂತ ನಾನು ಕೊಡ್ಬೇಕಂದ್ರೆ ಲೇಬಲ್ ಟ್ಯಾಗ್ ನ ಯೂಸ್ ಮಾಡಬೇಕು. ಲೇಬಲ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಫಾರ್ ಅಟ್ರಿಬ್ಯೂಟ್ ಬರುತ್ತೆ. ಆಸ್ ಆಫ್ ನಾವು ರಿಮೂವ್ ಮಾಡಿ ಏನ್ ಕೊಡ್ತೀನಿ, ಫಸ್ಟ್ ನೇಮ್. ಓಕೆ, ಇದಾದ್ಮೇಲೆ
ಫಸ್ಟ್ ನೇಮ್ ಅಂತಂದ್ರೆ ನಾವು ಯೂಸರ್ಗೆ ಟೆಕ್ಸ್ಟ್ ನ ಎಂಟರ್ ಮಾಡೋದಕ್ಕೆ ಅಲೋ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಾವು ಇನ್ಪುಟ್ ಟೈಪ್ ತಗೋಬೇಕು. ಇನ್ಪುಟ್ ಟೈಪ್ ಟೆಕ್ಸ್ಟ್. ಇನ್ಪುಟ್ ಅಂತ ಟೈಪ್ ಮಾಡಿ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಟೈಪ್ ಆಟ್ರಿಬ್ಯೂಟ್ ಗೆ ವ್ಯಾಲ್ಯೂ ಟೆಕ್ಸ್ಟ್ ಇರುತ್ತೆ. ಇದನ್ನ ಬಿಟ್ಕೊಳ್ಳಿ. ಇದನ್ನ ಸೇವ್ ಮಾಡಿದೆ. ಇವಾಗ ಜಸ್ಟ್ ನಿಮಗೆ ಫಸ್ಟ್ ಒಂದು ಸಿಂಪಲ್ ಔಟ್ಪುಟ್ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಇದು. ಸೊ ಫೈಲ್ ನ ಎಲ್ಲಿ ಸೇವ್ ಮಾಡಿದೀನಿ? ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದೀನಿ. ಸೊ ಡೆಸ್ಕ್ಟಾಪ್ ಹೋಗೋಣ. ಅಲ್ಲಿ HTML ಫೋಲ್ಡರ್ ಇದೆ. ಡಬಲ್ ಕ್ಲಿಕ್ ಮಾಡೋಣ. ಅದ್ರೊಳಗಡೆ ಡೆಮೋ.html ಇದೆ. ಡಬಲ್ ಕ್ಲಿಕ್ ಮಾಡಿ ಬ್ರೌಸರ್ ಔಟ್ಪುಟ್ ನೋಡೋಣ ಯಾವ ತರ ಕಾಣುತ್ತೆ ಅಂತ. ಇಲ್ಲಿ ನೋಡಿ ಔಟ್ಪುಟ್ ಎಷ್ಟು ಕ್ಲಿಯರ್ ಆಗಿ ಬಂದಿದೆ. ಫಸ್ಟ್ ನೇಮ್ ಲೇಬಲ್ ಇದೆ, ಅದ್ರ ಪಕ್ಕ ಟೆಕ್ಸ್ಟ್ ಬಾಕ್ಸ್ ಬಂದಿದೆ. ಇವಾಗ ಏನ್ ಮಾಡೋಣ ಲೇಬಲ್ ಒಂದ್ ಲೈನ್ ಅಲ್ಲಿ ಇದು ಟೆಕ್ಸ್ಟ್ ಬಾಕ್ಸ್ ಇದ್ರ ಕೆಳಗಡೆ ಬರೋ ತರ ಮಾಡೋಣ. ಹೇಗ್ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತು. ಒಂದು ಟ್ಯಾಗ್ ಯೂಸ್ ಮಾಡಿದೀವಿ ತುಂಬಾ. ಯಾವ ಟ್ಯಾಗ್ ಅಪ್ಪ ಅಂತಂದ್ರೆ ಬ್ರೇಕ್ ಲೈನ್ ಟ್ಯಾಗ್. ಈ ಬ್ರೇಕ್ ಲೈನ್ ಟ್ಯಾಗ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದ್ರ ಪಕ್ಕ ಯಾವುದೇ ಎಲಿಮೆಂಟ್, ಲೇಬಲ್ ಪಕ್ಕ ಯಾವುದೇ ಒಂದು ಎಲಿಮೆಂಟ್ ಇದ್ರೂ ಅದು ನೆಕ್ಸ್ಟ್ ಲೈನಿಗೆ ಪುಷ್ ಮಾಡುತ್ತೆ. ಇವಾಗ ನೋಡಿ ಏನಾಗುತ್ತೆ, ಇನ್ಪುಟ್ ಟೈಪ್ ಟೆಕ್ಸ್ಟ್ ಕೆಳಗಡೆ ಬಂದಿರುತ್ತೆ. ಸೊ ಬ್ರೌಸರ್ ವಾಪಸ್ ಹೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ನೇಮ್ ಇದೆ, ಇದು ಇನ್ಪುಟ್ ಟೈಪ್ ಟೆಕ್ಸ್ಟ್. ಇದ್ರೊಳಗಡೆ ನೀವು ಏನ್ ಬೇಕಾದ್ರೂ ಎಂಟರ್ ಮಾಡ್ಬೋದು. ನಾನು ನನ್ನ ಹೆಸರು ಹಾಕ್ತಾ ಇದ್ದೀನಿ. ಸೊ ಅರ್ಥ ಆಯ್ತಲ್ಲ ಒಂದು ಸಿಂಪಲ್ ಟೆಕ್ಸ್ಟ್ ಬಾಕ್ಸ್ ನ ಹೇಗೆ ಹಾಕೋದು ಅಂತ. ಈಗ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಲಾಸ್ಟ್ ನೇಮ್ ಹಾಕೋಣ. ಲಾಸ್ಟ್ ನೇಮಿಗೆ ಹಾಕೋದು ಅದು ಇದೇ ತರ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡೆ. ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೆ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಕಂಪ್ಲೀಟ್ ಟೈಪ್ ಮಾಡಿ. ಲಾಸ್ಟ್ ನೇಮ್ ಸೇವ್ ಮಾಡಿದೆ. ಮತ್ತೆ ವಾಪಸ್ ಬ್ರೌಸರ್ಗೆ ಬರ್ತೀನಿ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಅಲೈನ್ಮೆಂಟ್ ಹೋಯ್ತು. ಯಾಕಂದ್ರೆ ನಾವು ಈ ಟೆಕ್ಸ್ಟ್ ಬಾಕ್ಸ್ ಆದ್ಮೇಲೆ ಈ ಲಾಸ್ಟ್ ನೇಮ್ ನೆಕ್ಸ್ಟ್ ಲೈನಿಗೆ ತರಿಸಬೇಕಿತ್ತು. ಹೇಗೆ ತರಿಸೋದು? ಟೆಕ್ಸ್ಟ್ ಬಾಕ್ಸ್ ಆದ್ಮೇಲೂ ಬ್ರೇಕ್ ಲೈನ್ ಹಾಕಬೇಕು. ಸೊ ವಾಪಸ್ ಹೋಗೋಣ. ಈ ಟೆಕ್ಸ್ಟ್ ಬಾಕ್ಸ್ ಆದ್ಮೇಲೆ ಬ್ರೇಕ್ ಲೈನ್ ಆಡ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಇವಾಗ ಎಷ್ಟು ಕ್ಲಿಯರ್ ಆಗಿ ಬಂದಿರುತ್ತೆ ನೋಡಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇನ್ನೊಂದು ಚೂರು ಗ್ಯಾಪ್ ಕೊಟ್ರೆ ಇನ್ನ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಏನ್ ಮಾಡೋಣ ಅವಾಗ ಇನ್ನೊಂದು ಬ್ರೇಕ್ ಲೈನ್ ಆಡ್ ಮಾಡೋಣ. ಸೊ ವಾಪಸ್ ಹೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಲ್ಲ. ಸೊ ಇನ್ನು ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ, ಅವಾಗ ಕ್ಲಿಯರ್ ಆಗಿ ಕಾಣುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ತಗೊಂಡ್ವಿ. ನೆಕ್ಸ್ಟ್ ಏನ್ ಮಾಡೋಣ, ಸ್ಟೂಡೆಂಟ್ ಜೆಂಡರ್ ತಗೊಳ್ಳೋಣ. ಸ್ಟೂಡೆಂಟ್ ಹಾಬೀಸ್ ತಗೊಳ್ಳೋಣ. ಓಕೆ, ನಾವು ಈ ಸ್ಟೂಡೆಂಟ್ ಜೆಂಡರ್ ತಗೋಬೇಕಂತಂದ್ರೆ ಐದರ್ ಸ್ಟೂಡೆಂಟ್ ಜೆಂಡರ್ ಮೇಲ್ ಆಗಿರ್ಬೇಕು, ಫಿಮೇಲ್ ಆಗಿರ್ಬೇಕು, ಇಲ್ಲ ಅದರ್ಸ್ ಆಗಿರ್ಬೇಕು. ಸೊ ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಹಾಗಾಗಿ ನಮಗೆ ಆಪ್ಷನ್ ಇರೋದು ಇನ್ಪುಟ್ ಟೈಪ್ ರೇಡಿಯೋ. ರೇಡಿಯೋ ಸೆಲೆಕ್ಟ್ ಮಾಡಿದಾಗ ಮಾತ್ರ ನಾವು ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬಹುದಾಗುತ್ತೆ. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ ಹೋಗೋಣ. ಇಲ್ಲೇನ್ ಮಾಡೋಣ, ಇದಾದ್ಮೇಲೆ ಬ್ರೇಕ್ ಲೈನ್ ಟ್ಯಾಗ್ ಆಡ್ ಮಾಡ್ತೀನಿ. ಎರಡು ಔಟ್ಪುಟ್ ಕ್ಲಿಯರ್ ಆಗಿ ಬರಬೇಕು ಅಂತ. ಓಕೆ, ಇವಾಗ ಲೇಬಲ್ ಹಾಕೋಣ. ಲೇಬಲ್ ಬಂದು ಜೆಂಡರ್. ಇದಾದ್ಮೇಲೆ ಬ್ರೇಕ್ ಲೈನ್ ಟ್ಯಾಗ್ ಆಡ್ ಮಾಡ್ತೀನಿ. ಇವಾಗ ನಾವು ಇನ್ಪುಟ್ ಟೈಪ್ ಏನ್ ತಗೋಬೇಕು, ರೇಡಿಯೋ ತಗೋಬೇಕು. ಸೊ ಅದಕ್ಕೆ ಇನ್ಪುಟ್ ಅಂತ ಟೈಪ್ ಮಾಡಿ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಡಿಫಾಲ್ಟ್ ಟೆಕ್ಸ್ಟ್ ಬರುತ್ತೆ. ಟೆಕ್ಸ್ಟ್ ನ ರಿಮೂವ್ ಮಾಡಿ ರೇಡಿಯೋ ಅಂತ ಟೈಪ್ ಮಾಡಿ ಬರುತ್ತೆ. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಇದ್ರ ಪಕ್ಕ ಮೇಲ್ ಅಂತ ಕೊಡಿ. ನೆಕ್ಸ್ಟ್ ಕಾಪಿ ಪೇಸ್ಟ್ ಮಾಡೋಣ. ಜಸ್ಟ್ ಇದ್ರ ಕೆಳಗಡೆ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ಫಿಮೇಲ್, ಇದು ಅದರ್ಸ್. ಸೇವ್ ಮಾಡ್ತೀನಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಇನ್ಪುಟ್ ಟೈಪ್ ರೇಡಿಯೋ ತಗೊಂಡಾಗ ಇದ್ರ ಔಟ್ಪುಟ್ ಯಾವ ತರ ಬರ್ತದೆ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು ಲಾಜಿಕ್ ಇದೆ, ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ನೀವು ಸೇವ್ ಮಾಡಿದೀನಿ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಜೆಂಡರ್ ಹೆಡ್ಡಿಂಗ್ ಬಂದಿದೆ, ಲೇಬಲ್ ಬಂದಿದೆ, ಮತ್ತು 3 ಆಪ್ಷನ್ಸ್ ಬಂದಿದೆ ನಮಗೆ, ಮೇಲ್, ಫಿಮೇಲ್ ಅಂಡ್ ಅದರ್ಸ್. ಇದರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇದು ಕ್ಲಿಕ್ ಮಾಡಿದೆ, ನೋಡಿ ಎಲ್ಲ ಸೆಲೆಕ್ಟ್ ಆಗ್ತಿದೆ. ಇದು ರಾಂಗ್ ಐಡಿಯಾ ಅಲ್ವಾ? ಜೆಂಡರ್ ಯಾವತ್ತು ಐದರ್ ಮೇಲ್ ಆಗಿರ್ಬೇಕು, ಫಿಮೇಲ್ ಅಥವಾ ಅದರ್ಸ್ ಆಗಿರ್ಬೇಕು. ಸೊ ಏನ್ ಮಿಸ್ಟೇಕ್ ಮಾಡಿದೀವಿ ಅಂದ್ರೆ ವಾಪಸ್ ಇಲ್ಲಿಗೆ ಹೋಗೋಣ. ನಾವೇನ್ ಮಾಡ್ಬೇಕು, ಇನ್ಪುಟ್ ಟೈಪ್ ರೇಡಿಯೋ ತಗೊಂಡಾಗ ಇನ್ನೊಂದು ಆಟ್ರಿಬ್ಯೂಟ್ ತಗೋಬೇಕು. ಅದು ನೇಮ್ ಆಟ್ರಿಬ್ಯೂಟ್. ನೇಮ್ ಬಂದು ಜೆಂಡರ್ ಅಂತ ಕೊಡಬೇಕು. ಈ ನೇಮ್ ಆಟ್ರಿಬ್ಯೂಟ್ ಎಲ್ಲದಕ್ಕೂ ಕೊಡಬೇಕು ಮತ್ತು ಈ ವ್ಯಾಲ್ಯೂ ಕೂಡ ಎಲ್ಲದಕ್ಕೂ ಸೇಮ್ ಇರಬೇಕು. ನೋಡಿ ಇಲ್ಲಿ ಕಾಪಿ ಮಾಡ್ಕೊಂಡೆ, ಪೇಸ್ಟ್ ಮಾಡ್ತೀನಿ, ಸೇವ್ ಮಾಡೋಣ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಇವಾಗ ಏನ್ ಮಾಡೋಣ, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೇಲ್, ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ನಾವು ಅವಾಗಲೇ ನೇಮ್ ಆಟ್ರಿಬ್ಯೂಟ್ ನ ಮಿಸ್ ಮಾಡಿದ್ವಿ. ಸೊ ನೇಮ್ ಆಟ್ರಿಬ್ಯೂಟ್ ನೀವು ಹಾಕಿಲ್ಲ ಅಂತಂದ್ರೆ ಎಲ್ಲಾ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಇವಾಗ ಏನ್ ಮಾಡ್ತೀನಿ, ವಾಂಟೆಡ್ಲಿ ಏನ್ ಮಾಡ್ತೀನಿ, ಜೆಂಡರ್ ಅನ್ನ ರಿಮೂವ್ ಮಾಡಿ ಬೇರೆ ಏನಾದ್ರು ಕೊಡ್ತೀನಿ, XYZ ಅಂತ. ಸೊ ಇವಾಗ ಏನ್ ಮಾಡೋಣ, ಸೇವ್ ಮಾಡ್ತೀನಿ, ಮತ್ತೆ ವಾಪಸ್ ಹೋಗೋಣ, ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಮೇಲ್ ಸೆಲೆಕ್ಟ್ ಮಾಡ್ಬೋದು ಅಥವಾ ಫಿಮೇಲ್ ಸೆಲೆಕ್ಟ್ ಮಾಡ್ಬೋದು. ಬಟ್ ಇವಾಗ ನೋಡಿ ಅದರ್ಸ್ ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಅಂದ್ರೆ ನೇಮ್ ಆಟ್ರಿಬ್ಯೂಟ್ ಕಂಪಲ್ಸರಿ ಎಲ್ಲದಕ್ಕೂ ಕೊಡಬೇಕು ಮತ್ತು ಅದ್ರ ವ್ಯಾಲ್ಯೂ ಕೂಡ ಸೇಮ್ ಇರಬೇಕು. ಅವಾಗ ಮಾತ್ರ ರೇಡಿಯೋ ಬಟನ್ ತರ ವರ್ಕ್ ಮಾಡುತ್ತೆ. ಇಲ್ಲ ಅಂತಂದ್ರೆ ಅದು ಡಿಫಾಲ್ಟ್ ಆಗಿ ಚೆಕ್ ಬಾಕ್ಸ್ ತರ ವರ್ಕ್ ಆಗುತ್ತೆ. ಇನ್ಪುಟ್ ಟೈಪ್ ರೇಡಿಯೋ ಯೂಸ್ ಮಾಡುವಾಗ ನಾವು ಒಂದು ನೆನ್ಪಿಟ್ಕೋಬೇಕಾಗುತ್ತೆ. ಅದೇನಂದ್ರೆ ನೇಮ್ ಆಟ್ರಿಬ್ಯೂಟ್ ತಗೊಂಡು ಅದ್ರ ವ್ಯಾಲ್ಯೂ ಎಲ್ಲದಕ್ಕೂ ಸೇಮ್ ಕೊಡಬೇಕು. ಅವಾಗ ಮಾತ್ರ ರೇಡಿಯೋ ಬಟನ್ ವರ್ಕ್ ಆಗುತ್ತೆ. ಇವಾಗ ಏನ್ ಮಾಡಿದ್ವಿ, ವಾಪಸ್ ರಿಫ್ರೆಶ್ ಹೋಗೋಣ, ಬ್ರೌಸರ್ಗೆ ಹೋಗೋಣ, ರಿಫ್ರೆಶ್ ಮಾಡೋಣ. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತೆ ರೇಡಿಯೋ ಬಟನ್ ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಚೆಕ್ ಬಾಕ್ಸ್ ಯೂಸ್ ಮಾಡಿ ನೋಡೋಣ ಔಟ್ಪುಟ್ ಯಾವ ತರ ಬರುತ್ತೆ ಅಂತ. ಇದಾದ್ಮೇಲೆ ಬ್ರೇಕ್ ಲೈನ್ಸ್ ಆಡ್ ಮಾಡೋಣ.
ಇವಾಗ ಏನು ಮಾಡೋಣ, ಇನ್ನೊಂದು ಲೇಬಲ್ ತಗೊಳ್ಳೋಣ. ಓಕೆ, ಫಾರ್ ಆಟ್ರಿಬ್ಯೂಟ್ ರಿಮೂವ್ ಮಾಡೋಣ. ಇವಾಗ ಹಾಬೀಸ್ ಅಂತ ತಗೊಂತೀನಿ. ಹಾಬೀಸ್ ಬಂದು ನಾನು ಇವಾಗ ಚೆಕ್ ಬಾಕ್ಸ್ ತಗೊಂತೀನಿ, ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ಗೆ ಮಲ್ಟಿಪಲ್ ಹಾಬೀಸ್ ಇರುತ್ತೆ. ಸೊ ಹಾಗಾಗಿ ನಾವು ಚೆಕ್ ಬಾಕ್ಸ್ ತಗೋದ್ರಿಂದ ನಮ್ಗೆ ಎಷ್ಟು ಹಾಬೀಸ್ ಬೇಕೋ ಅದನ್ನ ಚೆಕ್ ಮಾಡ್ಕೋಬಹುದು, ಅಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದಕ್ಕೆ ಇನ್ಪುಟ್ ಟೈಪ್ ಏನ್ ಮಾಡ್ಬೇಕು ನಾವು, ಇನ್ಪುಟ್ ಟೈಪ್ ಟೆಕ್ಸ್ಟ್ ಬದಲು ಚೆಕ್ ಬಾಕ್ಸ್ ತಗೋಬೇಕು. ಸೊ ಇವಾಗ ಏನ್ ಮಾಡೋಣ, ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್ ಆಯ್ತು. ಹಾಬೀಸ್ ಬಂದು ಸಿಂಗಿಂಗ್, ಮತ್ತೆ ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್, ರೀಡಿಂಗ್ ನೋವೆಲ್ಸ್, ಮತ್ತೆ ಇನ್ಪುಟ್ ಟೈಪ್ ತಗೊಳ್ಳೋಣ ಚೆಕ್ ಬಾಕ್ಸ್, ಇದು ಡ್ಯಾನ್ಸಿಂಗ್. ಸೊ ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ, ಔಟ್ಪುಟ್ ಯಾವ ತರ ಬರುತ್ತೆ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಹಾಬೀಸ್ ಲೇಬಲ್ ಬಂದಿದೆ ಮತ್ತು ಸಿಂಗಿಂಗ್, ರೀಡಿಂಗ್ ನೋವೆಲ್ಸ್, ಡ್ಯಾನ್ಸಿಂಗ್. ಇವಾಗ ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಾಗ ಫಸ್ಟ್ ನೇಮ್ ಫಿಲ್ ಮಾಡ್ತಾನೆ, ಲಾಸ್ಟ್ ನೇಮ್ ಮತ್ತೆ ಜೆಂಡರ್ ಸೆಲೆಕ್ಟ್ ಮಾಡ್ತಾನೆ. ಹಾಬೀಸ್ ಒಬ್ಬ ಸ್ಟೂಡೆಂಟ್ಗೆ ಮಲ್ಟಿಪಲ್ ಹಾಬೀಸ್ ಇರ್ಬೋದು, ಸೊ ಅದಕ್ಕೆ ಒಂದು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟು ಹಾಬೀಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಐದರ್ 3 ಸೆಲೆಕ್ಟ್ ಮಾಡ್ಬೋದು ಅಥವಾ 2 ಸೆಲೆಕ್ಟ್ ಮಾಡ್ಬೋದು. ಬಟ್ ರೇಡಿಯೋ ಬಟನ್ ಅಲ್ಲಿ ಆ ತರ ಆಗಲ್ಲ, ಯಾವ್ದಾದ್ರು ಒಂದು ಮಾತ್ರ ಸೆಲೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಅರ್ಥ ಆಯ್ತಲ್ಲ ನಿಮಗೆ ರೇಡಿಯೋ ಬಟನ್ಸ್ ಮತ್ತೆ ಚೆಕ್ ಬಾಕ್ಸ್ ಇರೋ ಡಿಫ್ರೆನ್ಸ್ ಏನು ಅಂತ. ಸೊ ನೆಕ್ಸ್ಟ್ ಇನ್ಪುಟ್ ಎಲಿಮೆಂಟ್ ಕಲಿಯೋಣ, ಯಾವ್ದಪ್ಪ ಅಂದ್ರೆ ಇನ್ಪುಟ್ ಟೈಪ್ ಸಬ್ಮಿಟ್ ಒಂದು ಉಳ್ಕೊಂಡಿದೆ, ಅದನ್ನ ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಮತ್ತೆ ಇವಾಗ ಪಾಸ್ವರ್ಡ್ ಹಾಕೋಣ, ಲೇಬಲ್ ಸೆಟ್ ಪಾಸ್ವರ್ಡ್ ಅಂತ ಕೊಡ್ತೀನಿ. ಸೊ ಇವಾಗ ಏನ್ ಮಾಡೋಣ, ಇದಾದ್ಮೇಲೆ ಬ್ರೇಕ್ ಲೈನ್ ಟ್ಯಾಗ್ ಆಡ್ ಮಾಡೋಣ. ಇಲ್ಲಿ ಇನ್ಪುಟ್ ಟೈಪ್ ಪಾಸ್ವರ್ಡ್. ಇವಾಗ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ಸೊ ನಾವೇನ್ ಮಾಡಬೇಕು, ಇಲ್ಲಿ ಮಿಸ್ ಮಾಡಿದ್ವಿ ಬ್ರೇಕ್ ಲೈನ್ ಟ್ಯಾಗ್ ಆಡ್ ಮಾಡೋದನ್ನ. ಬ್ರೌಸರ್ಗೆ ಹೋಗೋಣ, ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಜೆಂಡರ್ ಹಾಬೀಸ್ ಇದೆ. ಇವಾಗ ಸೆಟ್ ಪಾಸ್ವರ್ಡ್, ಇವಾಗ ಪಾಸ್ವರ್ಡ್ ಟೈಪ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ, ಪಾಸ್ವರ್ಡ್ ಟೈಪ್ ಮಾಡುವಾಗ ಏನಾಗುತ್ತೆ, ನಾವು ಎಂಟರ್ ಮಾಡ್ತಿರೋ ಟೆಕ್ಸ್ಟ್ ಕಾಣೋದಿಲ್ಲ. ಯಾಕಂತ ಅಂದ್ರೆ ನಾವು ಇನ್ಪುಟ್ ಟೈಪ್ ಪಾಸ್ವರ್ಡ್ ಯೂಸ್ ಮಾಡಿದಾಗ ನಾವು ಏನೇ ಡೇಟಾ ಎಂಟರ್ ಮಾಡಿದ್ರು ಅದನ್ನ ಎನ್ಕ್ರಿಪ್ಟ್ ಮಾಡುತ್ತೆ, ನಿಮಗೆ ಬ್ಲಾಕ್ ಡಾಟ್ಸ್ ಮಾತ್ರ ತೋರಿಸುತ್ತೆ. ಇದು ಇನ್ಪುಟ್ ಟೈಪ್ ಪಾಸ್ವರ್ಡ್ ಸ್ಪೆಷಾಲಿಟಿ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಇನ್ಪುಟ್ ಟೈಪ್ಸ್ ಕಲ್ತ್ವಿ. ಒಂದು ಇನ್ಪುಟ್ ಟೈಪ್ ಟೆಕ್ಸ್ಟ್, ಇವೆರಡಕ್ಕೂ ಇನ್ಪುಟ್ ಟೈಪ್ ರೇಡಿಯೋ and input type checkbox and input type password. ಒಂದು ಇನ್ಪುಟ್ ಟೈಪ್ ಮಿಕ್ಕಿದೆ, ಅದು ಇನ್ಪುಟ್ ಟೈಪ್ ಸಬ್ಮಿಟ್ ಬಟನ್ ಲಾಸ್ಟ್ ಗೆ ಹಾಕಬೇಕು. ಸೊ ನಿಮ್ಗೆ ಅವಾಗ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಏನ್ ಮಾಡೋಣ, ಇವಾಗ ಟೆಕ್ಸ್ಟ್ ಏರಿಯಾ ಕಲಿಯೋಣ. ಟೆಕ್ಸ್ಟ್ ಏರಿಯಾ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸ್ಟೂಡೆಂಟ್ಗೆ ಅವನ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಸ್ವಲ್ಪ ಹೇಳ್ಬೇಕು, ಅವಾಗ ಏನ್ ಮಾಡಬೇಕು, ಒಂದು ಟೆಕ್ಸ್ಟ್ ಬಾಕ್ಸ್ ಕೊಡಬೇಕು ಹಂಗೆ. ಸೊ ಅವನ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿರೋದ್ರಿಂದ ಜಾಸ್ತಿ ಲೈನ್ಸ್ ಆಫ್ ಟೆಕ್ಸ್ಟ್ ಬರೀತಾನೆ, ಅವಾಗ ಈ ಟೆಕ್ಸ್ಟ್ ಬಾಕ್ಸ್ ವರ್ಕ್ ಆಗಲ್ಲ. ಸೊ ಅದ್ರ ಬದಲು ನಾವೇನ್ ಮಾಡಬೇಕು, ಟೆಕ್ಸ್ಟ್ ಏರಿಯಾ ಯೂಸ್ ಮಾಡಬೇಕು. ಅದು ಹೇಗೆ ಔಟ್ಪುಟ್ ಬರುತ್ತೆ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಹೋಗ್ತೀನಿ, ಇಲ್ಲಿ ಕೆಳಗಡೆ ತಗೊಂಡೋಗೋಣ, ಅವಾಗ ನಮ್ಗೆ ಔಟ್ಪುಟ್ ಕ್ಲಿಯರ್ ಆಗಿ ಬರುತ್ತೆ, ಕೋಡ್ ಕೂಡ ಕ್ಲಿಯರ್ ಆಗಿ ಕಾಣುತ್ತೆ. ಲೇಬಲ್ ತಗೊಂತೀನಿ, ಫಾರ್ ರಿಮೂವ್ ಮಾಡೋಣ, ಡಿಸ್ಕ್ರೈಬ್ ಅಬೌಟ್ ಯುವರ್ ಸೆಲ್ಫ್, ಸೇವ್ ಮಾಡ್ತೀನಿ. ಇಲ್ಲಿ ಬ್ರೇಕ್ ಲೈನ್ ಹಾಕೋಣ. ಅದಾದ್ಮೇಲೆ ಟೆಕ್ಸ್ಟ್ ಏರಿಯಾ ಅಂತ ಟೈಪ್ ಮಾಡಬೇಕು. ಟ್ಯಾಬ್ ಪ್ರೆಸ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಆಟ್ರಿಬ್ಯೂಟ್ಸ್ ಬರ್ತಿದೆ, ನೇಮ್, ಐಡಿ, ಕಾಲಮ್ಸ್, ರೋಸ್ ಅಂತ. ಆಸ್ ಆಫ್ ನಾವು ನಮ್ಗೆ ಇವೆರಡು ಬೇಕಾಗೋದಿಲ್ಲ, ಜಸ್ಟ್ ರಿಮೂವ್ ಮಾಡ್ತೀನಿ. ನೀವು ಇಲ್ಲಿ ಎರಡು ಆಟ್ರಿಬ್ಯೂಟ್ಸ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು, ಕಾಲ್ಸ್ ಅಂಡ್ ರೋಸ್ ಅಂತ. ಇದೇನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಸುಮ್ಮನೆ ಒಂದು ಟೆಕ್ಸ್ಟ್ ಹಾಕೋಣ, ಟೆಕ್ಸ್ಟ್ ಬಂದು ನಿಮಗೆ ಡೆಮೋ ಕೊಡ್ಲಿ ಅಂತ ABC ಅಂತ ಹಾಕಿರ್ತೀನಿ. ಸೊ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ, ನೋಡೋಣ ಔಟ್ಪುಟ್ ಯಾವ ತರ ಕಾಣುತ್ತೆ ಅಂತ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಿಸ್ಕ್ರೈಬ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೊಟ್ಟಾಗ ಒಂದು ಟೆಕ್ಸ್ಟ್ ಬಾಕ್ಸ್ ಬಂದಿದೆ, ಇದ್ರೊಳಗಡೆ ನೀವು ಎಷ್ಟು ಡಾಟಾ ಬೇಕಾದ್ರೂ ಎಂಟರ್ ಮಾಡ್ಬೋದು. ನೋಡಿ ಇಲ್ಲಿ ಏನೋ ಟೈಪ್ ಮಾಡ್ತಾ ಇದೀನಿ. ಸೊ ನಾವು ಟೆಕ್ಸ್ಟ್ ಬಾಕ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಬ್ಸರ್ವ್ ಮಾಡಿ ಇಲ್ಲಿ ಡೇಟಾ ಎಂಟರ್ ಮಾಡಿದ್ ಕಾಣೋದಿಲ್ಲ, ಮತ್ತು ಅಷ್ಟು ಲಿಮಿಟ್ ಮಾತ್ರ ಬಿಡ್ತಿರುತ್ತೆ. ಬಟ್ ಇಲ್ಲಿ ಆ ತರ ಏನಿಲ್ಲ, ನೀವು ಟೆಕ್ಸ್ಟ್ ಏರಿಯಾ ಯೂಸ್ ಮಾಡಿದ್ರೆ ಎಷ್ಟು ಟೆಕ್ಸ್ಟ್ ಬೇಕಾದ್ರೂ ಹಾಕ್ಬೋದು. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಬಾಟಮ್ ಅಲ್ಲಿ ನಿಮಗೆ 3 ಲೈನ್ ಕಾಣ್ತಾ ಇದೆಯಲ್ಲ, ಇದನ್ನ ಡ್ರ್ಯಾಗ್ ಮಾಡ್ಕೋಬಹುದು ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಅವಾಗ ಏನಾಗುತ್ತೆ, ನಿಮ್ಗೊಂದು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನಿಮ್ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ, ಮತ್ತು ಒಂದೇ ಲೈನ್ ಅಲ್ಲಿ ಕ್ಲಿಯರ್ ಆಗಿ ರೀಡಬಿಲಿಟಿ ಸಿಗುತ್ತೆ. ಸೊ ಇದು ಟೆಕ್ಸ್ಟ್ ಏರಿಯಾ ಅಡ್ವಾಂಟೇಜ್. ಮಲ್ಟಿ ಲೈನ್ ಟೆಕ್ಸ್ಟ್ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಟೆಕ್ಸ್ಟ್ ಏರಿಯಾನ ಕಂಪಲ್ಸರಿ ಯೂಸ್ ಮಾಡಿ, ಅವಾಗ ಫಾರ್ಮ್ ಲುಕ್ ಅಂಡ್ ಫೀಲ್ ಚೇಂಜ್ ಆಗುತ್ತೆ. ಇಲ್ಲಿ ಇದೊಂದು ಅಬ್ಸರ್ವ್ ಮಾಡ್ಬೋದು ನೀವು, ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ಇದು ಡಿಫಾಲ್ಟ್ ಆಗಿ ಈ ತರ ಸೈಜ್ ಬರುತ್ತೆ, ಇಷ್ಟು ಹೈಟ್ ಮತ್ತೆ ಇಷ್ಟು ಬಿಡ್ತದೆ. ಹೇಗೆ ಬಂದಿದೆ ಅಂದ್ರೆ, ಇಲ್ಲಿ ನಾವು ಸೆಟ್ ಮಾಡಿದೀವಿ ನೋಡಿ, ಕಾಲ್ಸ್ 30
ಅಂದ್ರೆ 30 ಕಾಲಮ್ನ ಕೊಡು 10 ರೋಸ್ ಕೊಡು ಅಂತ ಹೇಳ್ತೀವಿ. ಇವಾಗ ಏನ್ ಮಾಡ್ತೀನಿ ನಾನು ಜಸ್ಟ್ 10 ರೋಸ್ ಅಂತ 10 ಕಾಲಮ್ಸ್ ಅಂತ ಕೊಡ್ತೀನಿ. ಔಟ್ಪುಟ್ ನೋಡಿ ಯಾವ ತರ ಬರುತ್ತೆ, ಇಷ್ಟು ಬರುತ್ತೆ. ರೋಸ್ನು ರೆಡ್ಯೂಸ್ ಮಾಡೋಣ. ರೋಸ್ ಬಂದು 10 ಇದೆ, ಜಸ್ಟ್ 5 ರೋಸ್ ಮಾಡೋಣ. ನೋಡಿ ಈ ತರ ಕಾಣುತ್ತೆ. ಸೊ ಇದು ತುಂಬಾ ಚಿಕ್ಕದಾಯ್ತಲ್ಲ, ಸೊ ಹಾಗಾಗಿ ಏನ್ ಮಾಡ್ತೀನಿ ಡಿಫಾಲ್ಟ್ ಏನಿತ್ತು ಅದನ್ನ ಕಂಟ್ರೋಲ್ Z ಮಾಡ್ತೀನಿ. ಸೊ ಈ ತರ ಇರುತ್ತೆ. ಸೊ ಆಸ್ ಆಫ್ ನಾವು 20 ಮಾಡೋಣ ಸಾಕು. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಟೆಕ್ಸ್ಟ್ ಏರಿಯಾ ಅಂದ್ರೆ ಏನಕ್ಕೆ ಯೂಸ್ ಮಾಡಬೇಕು ಅಂತ. ನೀವು ಮಲ್ಟಿ ಲೈನ್ ಟೆಕ್ಸ್ಟ್ ನ ಫಾರ್ಮ್ ಅಲ್ಲಿ ಟೈಪ್ ಮಾಡ್ಬೇಕಂತ ಇದ್ರೆ ಅವಾಗ ಟೆಕ್ಸ್ಟ್ ಏರಿಯಾನ ಯೂಸ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ಏನ್ ಕಲ್ತ್ವಿ, ಇನ್ಪುಟ್ ಟೈಪ್ ಕಲ್ತ್ಕೊಂಡ್ವಿ, ಟೆಕ್ಸ್ಟ್ ಏರಿಯಾ ಕಲ್ತ್ವಿ. ನೆಕ್ಸ್ಟ್ ಸೆಲೆಕ್ಟ್ ಟ್ಯಾಗ್, ಅಂದ್ರೆ ನಾವು ಫಾರ್ಮ್ ಅಲ್ಲಿ ಒಂದು ಡ್ರಾಪ್ ಡೌನ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಏನ್ ಮಾಡೋಣ, ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರ್ಮ್ ಆಗಿರೋದ್ರಿಂದ ಜೆಂಡರ್ ತಗೊಂಡ್ವಿ, ಹಾಬೀಸ್ ತಗೊಂಡ್ವಿ. ನೆಕ್ಸ್ಟ್ ಸ್ಕಿಲ್ಸ್ ತಗೊಳಕ್ಕೆ ಟ್ರೈ ಮಾಡೋಣ. ವಾಪಸ್ಸು ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ ಬ್ರೇಕ್ ಲೈನ್ ಟ್ಯಾಗ್ ಆಡ್ ಮಾಡೋಣ. ನೆಕ್ಸ್ಟ್ ಲೇಬಲ್ ಫಾರ್ ಅಟ್ರಿಬ್ಯೂಟ್ ರಿಮೂವ್ ಮಾಡ್ತೀನಿ. ಇಲ್ಲಿ ಸ್ಕಿಲ್ಸ್, ಸ್ಟೂಡೆಂಟ್ಸ್ಗೆ ಯಾವೆಲ್ಲ ಸ್ಕಿಲ್ಸ್ ಅಂತ ಗೊತ್ತಿದೆ ಅಂತ ಡ್ರಾಪ್ ಡೌನ್ ಅಲ್ಲಿ ಆಪ್ಷನ್ ಕೊಡ್ತೀವಿ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಏನ್ ಮಾಡೋಣ, ಇವಾಗ ಸೆಲೆಕ್ಟ್ ಟ್ಯಾಗ್ ತಗೊಳ್ಳೋಣ. ಸೆಲೆಕ್ಟ್ ಟ್ಯಾಗ್ ತಗೊಂಡಾಗ ಮಾತ್ರ ನಮಗೆ ಏನಾಗುತ್ತೆ, ಆಪ್ಷನ್ ನ ಸೆಲೆಕ್ಟ್ ಮಾಡೋದಕ್ಕೆ, ಅಂದ್ರೆ ಡ್ರಾಪ್ ಡೌನ್ ಲಿಸ್ಟ್ ತರ ಔಟ್ಪುಟ್ ಬರುತ್ತೆ. ಸೊ ಆಸ್ ಆಫ್ ನಾವು ಇದನ್ನ ರಿಮೂವ್ ಮಾಡೋಣ, ಇದು ಅವಶ್ಯಕತೆ ಇಲ್ಲ. ನೇಮ್ ಅಂಡ್ ಐಡಿ ಸೆಲೆಕ್ಟ್. ಇದ್ರೊಳಗಡೆ ನಾವು ಆಪ್ಷನ್ಸ್ ಹಾಕ್ಬೇಕು. ಸೊ ಆಪ್ಷನ್ಸ್ ಹಾಕ್ಬೇಕು ಅಂದ್ರೆ ನಾವು ಆಪ್ಷನ್ ಟ್ಯಾಗ್ ತಗೋಬೇಕು. ಆಪ್ಷನ್ ಟ್ಯಾಗ್ ವ್ಯಾಲ್ಯೂ ಬಂದು HTML ಅಂತ ಕೊಡ್ತೀನಿ. ಇಲ್ಲಿ ವ್ಯಾಲ್ಯೂ ಕೂಡ ನೀವು HTML ಅಂತ ಕೊಡ್ಬೋದು. ಇಲ್ಲಿ ಬೇಕಾದ್ರೆ ನೀವು ಏನ್ ವ್ಯಾಲ್ಯೂ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಮಾತ್ರ ನಿಮ್ಗೆ ಏನ್ ಬೇಕೋ ಅದೇ ಎಕ್ಸಾಕ್ಟ್ ವ್ಯಾಲ್ಯೂನ ಇಲ್ಲಿ ಹಾಕ್ಬೇಕು. ಆ ವ್ಯಾಲ್ಯೂ ಹಾಕಿದಾಗ ಮಾತ್ರ ನಿಮ್ಗೆ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ HTML ಅಂತ ಕಾಣಿಸುತ್ತೆ. ಇವಾಗ ಏನ್ ಮಾಡ್ತೀನಿ, ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೆ ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಂತೀನಿ. 4 ಸ್ಕಿಲ್ಸ್ ನ ಹಾಕೋಣ. HTML, CSS, JavaScript, jQuery. ಸೊ ಇಲ್ಲಿ ಚೇಂಜ್ ಮಾಡ್ತಾ ಹೋಗೋಣ. jQuery, JavaScript, CSS. ಸೇವ್ ಮಾಡಿದೆ. ಬ್ರೇಕ್ ಲೈನ್ ಟ್ಯಾಗ್ ನ ಆಡ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗಿ ಕಾಣಲಿ ಅಂತ. ಸೇವ್ ಮಾಡ್ತೀನಿ. ವಾಪಸ್ ಬ್ರೌಸರ್ಗೆ ಹೋಗೋಣ, ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕೆಳಗಡೆ ನಮಗೆ ಒಂದು ಪೇಜ್ ನ ಝೂಮ್ ಮಾಡೋಣ, ಅವಾಗ ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ಕಿಲ್ಸ್ ಬಂದಿದೆ ಲೇಬಲ್, ಅದ್ರ ಕೆಳಗಡೆ ಡ್ರಾಪ್ ಡೌನ್ ಲಿಸ್ಟ್ ಬಂದಿದೆ. ಡಿಫಾಲ್ಟ್ ಆಗಿ HTML ಸೆಲೆಕ್ಟ್ ಆಗಿದೆ. ಸೊ ಇದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ ಬರ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಸ್ಕಿಲ್ಸ್ ಬಂದು ಜಾವಾಸ್ಕ್ರಿಪ್ಟ್ ಗೊತ್ತು, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಆ ರೆಸ್ಪೆಕ್ಟಿವ್ ವ್ಯಾಲ್ಯೂ ಇಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಫಾರ್ಮ್ ಸಬ್ಮಿಟ್ ಮಾಡಿದಾಗ ನೀವು ಯಾವ್ದು ವ್ಯಾಲ್ಯೂ ಸೆಲೆಕ್ಟ್ ಮಾಡಿರ್ತೀರಾ ಆ ವ್ಯಾಲ್ಯೂ ಮಾತ್ರ ಸಬ್ಮಿಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಒಂದು ಡ್ರಾಪ್ ಡೌನ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಕೋಡಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ವೆರಿ ಸಿಂಪಲ್. ಸೆಲೆಕ್ಟ್ ಟ್ಯಾಗ್ ತಗೋಬೇಕು, ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್, ಅದರೊಳಗಡೆ ಆಪ್ಷನ್ಸ್ ನ ಆಡ್ ಮಾಡ್ತಾ ಹೋಗಬೇಕು. ಸೊ ಡಿಫಾಲ್ಟ್ ಆಗಿ ನಮಗೆ ವ್ಯಾಲ್ಯೂ HTML ಸೆಲೆಕ್ಟ್ ಆಗಿದೆ. ಇವಾಗ ನನಗೆ ಡಿಫಾಲ್ಟ್ ಆಗಿ CSS ಸೆಲೆಕ್ಟ್ ಆಗಬೇಕು. ಅವಾಗ ಏನ್ ಮಾಡಬೇಕು, ಇಲ್ಲಿ ವೆರಿ ಸಿಂಪಲ್, ಇಲ್ಲಿ ಬಂದು ಸೆಲೆಕ್ಟೆಡ್ ಅಂತ ಹಾಕ್ಬೇಕು ಅಷ್ಟೇ. ಒಂದು ಆಟ್ರಿಬ್ಯೂಟ್ ಪಾಸ್ ಮಾಡಬೇಕು ಸೆಲೆಕ್ಟೆಡ್ ಅಂತ. ಇವಾಗ HTML ಬದಲು ಡಿಫಾಲ್ಟ್ ಆಗಿ CSS ಸೆಲೆಕ್ಟ್ ಆಗಿರುತ್ತೆ. ಔಟ್ಪುಟ್ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಆಕ್ಚುಲಿ HTML ಫಸ್ಟ್ ಇರೋದು. ಡಿಫಾಲ್ಟ್ ಆಗಿ ಅವಾಗಲೇ HTML ಸೆಲೆಕ್ಟ್ ಆಗಿತ್ತು. ನಿಮ್ಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಐಟಮ್ ಸೆಲೆಕ್ಟ್ ಆಗಿರ್ಬೇಕು ಅಂತ ಅಂದ್ರೆ ಅವಾಗ ಒಂದು ಆಟ್ರಿಬ್ಯೂಟ್ ಯೂಸ್ ಮಾಡಬೇಕು, ಅದ್ರ ಹೆಸರು ಸೆಲೆಕ್ಟೆಡ್ ಅಂತ. ಸೆಲೆಕ್ಟೆಡ್ ಯೂಸ್ ಮಾಡಿದಾಗ ಯಾವ್ದಕ್ಕೆ ನೀವು ಸೆಲೆಕ್ಟೆಡ್ ಹಾಕಿರ್ತೀರಾ ಆ ವ್ಯಾಲ್ಯೂ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೇಂಜ್ ಮಾಡಿ. ಎಕ್ಸಾಂಪಲ್ ಇವಾಗ ನೋಡಿ, ನಾನು jQuery ಸೆಲೆಕ್ಟ್ ಮಾಡ್ತೀನಿ ಅಥವಾ JavaScript ಸೆಲೆಕ್ಟ್ ಮಾಡ್ತೀನಿ, ಅದು ಅಪ್ಡೇಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಒಂದು ಡ್ರಾಪ್ ಡೌನ್ ಲಿಸ್ಟ್ ನ ಫಾರ್ಮ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಯಾವ್ದು ಕಲಿಯೋಣ ನೋಡೋಣ. ಇದಾಯ್ತು. ಇವಾಗ ಏನ್ ಮಾಡೋಣ, ಸೆಲೆಕ್ಟ್ ಕಲ್ತ್ಕೊಂಡ್ವಿ ಅಲ್ಲ. ನೆಕ್ಸ್ಟ್ ಬಂದು ಒಂದು ಫೀಲ್ಡ್ ಸೆಟ್ ಮತ್ತೆ ಇನ್ನೊಂದು ಲೆಜೆಂಡ್ ಟ್ಯಾಗ್, ಎರಡನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ. ಅದೇನು ಇಲ್ಲ, ಇಟ್ಸ್ ವೆರಿ ಸಿಂಪಲ್. ಅವೆರಡು ತುಂಬಾ ಈಸಿ ಟ್ಯಾಗ್ಸ್. ಅದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಅಂದ್ರೆ ನಿಮ್ ಫಾರ್ಮ್ ಎಲ್ಲ ಬಿಲ್ಡ್ ಆಗಿದೆ, ಇವಾಗ ಅದಕ್ಕೊಂದು ರಿಚ್ UI ಲುಕ್ ಕೊಡಬೇಕು, ಅವಾಗ ಮಾತ್ರ ನೀವು ಫೀಲ್ಡ್ ಸೆಟ್ ಮತ್ತೆ ಲೆಜೆಂಡ್ ನ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ಟ್ಯಾಗ್ ನ ಮರ್ತಿದೀವಿ, ಸಾರಿ, ಅದನ್ನ ಹೇಳ್ಕೊಡ್ತೀನಿ. ಇನ್ಪುಟ್ ಟೈಪ್ ಸಬ್ಮಿಟ್. ಇನ್ಪುಟ್ ಟೈಪ್ ಸಬ್ಮಿಟ್ ಮತ್ತೆ ಅದಕ್ಕೆ ವ್ಯಾಲ್ಯೂ ಕೂಡ ಕೊಡಬೇಕು. ಇಲ್ಲ ಅಂದ್ರೆ ಔಟ್ಪುಟ್ ಅಲ್ಲಿ ಬಟನ್ ಬರುತ್ತೆ, ಬಟ್ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ನೀವೇನ್ ವ್ಯಾಲ್ಯೂ ಬೇಕಾದ್ರೂ ಕೊಡ್ಬೋದು. ನಾನು ಸಬ್ಮಿಟ್ ಅಂತ ಕೊಡ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ಸೈನ್ ಅಪ್, ಲಾಗಿನ್ ಅಂತಾನು ಕೊಡ್ಬೋದು. ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಬಾಟಮ್ ಅಲ್ಲಿ ನಿಮಗೆ ಸಬ್ಮಿಟ್ ಬಟನ್ ಬಂದಿದೆ ಅಲ್ವಾ, ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ. ಸೊ ನಮ್ಮ ಫಾರ್ಮ್ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇದೆ, ಇನ್ಪುಟ್ ಟೈಪ್ ಟೆಕ್ಸ್ಟ್ ಇದೆ, ರೇಡಿಯೋ ಬಟನ್ ಇದೆ, ಚೆಕ್ ಬಾಕ್ಸ್ ಇದೆ, ಪಾಸ್ವರ್ಡ್ ಇದೆ, ಇನ್ಪುಟ್ ಟೈಪ್ ಪಾಸ್ವರ್ಡ್ ಇದೆ, ಟೆಕ್ಸ್ಟ್ ಏರಿಯಾ ಯೂಸ್ ಮಾಡಿದ್ವಿ, ಸೆಲೆಕ್ಟ್ ಯೂಸ್ ಮಾಡಿದ್ವಿ,
ಮತ್ತೆ ಸಬ್ಮಿಟ್ ಬಟನ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಅರ್ಥ ಆಯ್ತಲ್ಲ ನಿಮ್ಗೆ ಒಂದು ಸಿಂಪಲ್ ಫಾರ್ಮ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಇವಾಗ ಇನ್ನ 2 ಟ್ಯಾಗ್ ಬಿಟ್ಟಿದೀವಿ, ಅದನ್ನ ಕೂಡ ಹೇಳ್ಕೊಡ್ತೀನಿ. ಯಾವ್ದಪ್ಪ 2 ಟ್ಯಾಗ್ಸ್ ಅಂದ್ರೆ ಇದನ್ನ ಮಿನಿಮೈಸ್ ಮಾಡೋಣ. ಫಾರ್ಮ್ ಒಳಗಡೆ ಬಂದು ಫೀಲ್ಡ್ ಸೆಟ್ ಟ್ಯಾಗ್ ನ ಆಡ್ ಮಾಡಬೇಕು. ಟ್ಯಾಬ್ ಮಾಡೋಣ, ಇದನ್ನ ಕಟ್ ಮಾಡ್ತೀನಿ. ಕಟ್ ಮಾಡಿ ಇದ್ರೊಳಗಡೆ ಪೇಸ್ಟ್ ಮಾಡ್ತೀನಿ. ಮತ್ತು ಇವಾಗ ಇನ್ನೊಂದು ಟ್ಯಾಗ್ ನ ಆಡ್ ಮಾಡಬೇಕು. ಯಾವ್ದಪ್ಪ ಟ್ಯಾಗ್ ಅಂತಂದ್ರೆ ಲೆಜೆಂಡ್. ಲೆಜೆಂಡ್ಗೆ ನಾವು ಈ ಫಾರ್ಮ್ಗೆ ಏನ್ ಲೇಬಲ್ ಕೊಡ್ತಾ ಇಲ್ಲ, ಏನ್ ಹೆಡಿಂಗ್ ಕೊಡ್ತಾ ಇದೀವಿ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಸೇವ್ ಮಾಡ್ತೀನಿ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡಿ ನೋಡೋಣ ಔಟ್ಪುಟ್ ಯಾವ ತರ ಕಾಣುತ್ತೆ ಅಂತ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾವು ಲೆಜೆಂಡ್ ಹಾಕಿದ್ವಿ. ಲೆಜೆಂಡ್ ಹಾಕಿದಾಗ ಹೆಡಿಂಗ್ ಬರುತ್ತೆ. ಫೀಲ್ಡ್ ಸೆಟ್ ಹಾಕಿದ್ರೆ ಏನಾಗುತ್ತೆ, ಒಂದು ಔಟರ್ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ನೋಡಿ ಲೆಜೆಂಡ್ ಮತ್ತೆ ಈ ಫೀಲ್ಡ್ ಸೆಟ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಔಟ್ಪುಟ್ ಬರ್ತಾ ಇದೆ. ಬಾರ್ಡರ್ ಕ್ಲಿಯರ್ ಆಗಿ ಬರ್ತಾ ಇದೆ. ಈ ನೇಮಿಂಗ್ ಇರೋ ಕಡೆ ಬಾರ್ಡರ್ ಬರ್ತಾ ಇಲ್ಲ. ಒಂದಕ್ಕೊಂದು ಕ್ಲಿಯರ್ ಆಗಿ ಅಡ್ಜಸ್ಟ್ ಆಗಿ ಔಟ್ಪುಟ್ ಬರ್ತಾ ಇದೆ. ಅಂಡ್ ಫಾರ್ಮ್ ಲುಕ್ ಫೀಲ್ ಚೇಂಜ್ ಆಯ್ತಲ್ವಾ. ಸ್ವಲ್ಪ ಜಸ್ಟ್ ಮಿನಿಮೈಸ್ ಮಾಡ್ತೀನಿ ಒಂದ್ಸರಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಲಿ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಫಾರ್ಮ್ ಅಲ್ವಾ. ಸೊ ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ ಒಂದು ಸಿಂಪಲ್ ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ಇವಾಗ ಏನ್ ಮಾಡಬೇಕು, ನೀವು ಫಸ್ಟ್ ನೇಮ್ ಎಂಟ್ರಿ ಮಾಡಬೇಕು, ABC ಅಂತ ಎಂಟ್ರಿ ಮಾಡ್ತೀನಿ. ಲಾಸ್ಟ್ ನೇಮ್ XYZ. ನಿಮ್ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಬಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾಸ್ವರ್ಡ್ ನ ಸೆಟ್ ಮಾಡಿ, ನಿಮ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ ಬೇಕು ಅದು. ಅದೆಲ್ಲ ಆದ್ಮೇಲೆ ಸ್ಕಿಲ್ ಸೆಲೆಕ್ಟ್ ಮಾಡಿ, ಓಕೆ, ಮತ್ತು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಡೇಟಾ ಸೇವ್ ಮಾಡುತ್ತೆ. ಅದು ಸೇವ್ ಮಾಡೋದು ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವು ಸೇವ್ ಮಾಡ್ತೀವಿ. ಬ್ಯಾಕ್ ಎಂಡ್ ಲ್ಯಾಂಗ್ವೇಜಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ವೆಬ್ ಡೆವಲಪ್ಮೆಂಟ್ ಕಲಿಯುವಾಗ ಏನೇನು ಹೇಳ್ಕೊಡ್ತೀನಿ ಅಂತ. C# ಹೇಳ್ಕೊಡ್ತೀನಿ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಈ ಡೇಟಾನ ಸರ್ವರ್ ಅಲ್ಲಿ ಹೇಗೆ ಸೇವ್ ಮಾಡೋದು ಅಂತ. ಸದ್ಯಕ್ಕೆ ನೀವು ಫ್ರಂಟ್ ಎಂಡ್ ಟೆಕ್ನಾಲಜೀಸ್ ಅಂದ್ರೆ HTML ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಒಂದು ಸಿಂಪಲ್ HTML ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ವಾಪಸ್ ಏನ್ ಮಾಡ್ತೀನಿ, ಕೋಡಿಂಗ್ ಹೋಗ್ತೀನಿ. ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಕೋಡ್ ಇಲ್ಲಿ ಬರ್ದಿದ್ದೀನಿ ಫಾರ್ಮ್ಗೆ. ಒಂದು ಸಿಂಪಲ್ HTML ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಚಾಪ್ಟರ್ 15 ನಲ್ಲಿ ಏನ್ ಹೇಳ್ಕೊಡ್ತೀನಿ ಅಂದ್ರೆ HTML ಫಾರ್ಮ್ಸ್ ಇನ್ಪುಟ್ ಟೈಪ್ಸ್. ನಾವು ಆಲ್ರೆಡಿ ಈ ಕ್ಲಾಸ್ ಅಲ್ಲಿ ಕೆಲವು ಇನ್ಪುಟ್ ಟೈಪ್ ನ ಕಲ್ತ್ಕೊಂಡಿವಿ. ಯಾವಪ್ಪ ಅಂದ್ರೆ ಒಂದು ಟೆಕ್ಸ್ಟ್ ಬಾಕ್ಸ್, ರೇಡಿಯೋ ಬಟನ್, ಚೆಕ್ ಬಾಕ್ಸ್, ಪಾಸ್ವರ್ಡ್ ಅಂಡ್ ಸಬ್ಮಿಟ್. ಮಿಕ್ಕಿ ಟೋಟಲಿ ಇನ್ಪುಟ್ ಟೈಪ್ ಟ್ಯಾಗ್ ಬಂದು 22 ಡಿಫ್ರೆಂಟ್ ವ್ಯಾಲ್ಯೂಸ್ ತಗೊಳುತ್ತೆ. ಅದ್ರಲ್ಲಿ ಆಲ್ರೆಡಿ ಒಂದು 5 ಕಲ್ತಿದೀವಿ. ಮಿಕ್ಕಿದ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವೆಲ್ಲ ಇನ್ಪುಟ್ ಟೈಪ್ ವ್ಯಾಲ್ಯೂಸ್ ಅಂತ. ಸೊ ನೆಕ್ಸ್ಟ್ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳ್ಸೋದಿದ್ರೆ codeTocorner@gmail.com ಗೆ ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.